संतोष चौहान ईडी नरेगा के खिलाफ लगाए गए आरोप के खिलाफ बसपा कल्याण के सभी संगठनों और मुखंडों की ओर से बसपा कल्याण टीपीईओ को एक ज्ञापन दिया गया। इस मौके पर बसपा कल्याण के रिपब्लिकन पार्टी ऑफ इंडिया ए मानव अधिकार संरक्षण आयोग, केडीएसएस मानव बंधुत्व वेदिके, कर्नाटक दलित रक्षणा वेदिके, भारतीय बंजारा क्रांति दल, वॉइस ऑफ अम्बेडकर, ग्राम क्रांति सेना और उनके संगठनों की ओर से आज शनिवार को बसपा कल्याण के ईओ के माध्यक्ष से कर्नाटक ग्रामीण विकास एवं पंचायत राज्य मुख्य सचिव आयुक्त और जिला पंचायत मुख्य कार्यकारी को ज्ञापन दिया गया। इस अवसर पर सिकंदर शिंदे, विश्वनाथ पिंटू कामले, शीतल कुमार शिंदे, दत्तात्रेय सूर्यवंशी, महादेव गायकवाड़, नवनाथ राठौर, गौतम जयंते, विजय कुमार डांगे, सुरेश मोरे, संदीप मुकिंडे, दशरथ कोटमाले, श्रीनिवास कामले, नित्यानंद मंडालकर, उमेश राठौड़, मराठा समाज के मुखंड राहुल के अलावा बाला आस्था स्वर्ण लिंगायत समाज के मुखंड संतोष स्टिंग स्वर्ण, उनके संगठन के कार्यकर्ता व प्रमुख उपस्थित थे। बसपा कल्याण से केपी न्यूज के संवाददाता समीर शेख की रिपोर्ट। ಎಲ್ಲರಿಗೂ ನಮಸ್ಕಾರ। ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಗೆ ಬಸವ ಕಲ್ಯಾಣದಲ್ಲಿ ಬಹಳ ಒಂದು ಕುತಂತ್ರಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಎಲ್ಲ ನಮ್ಮ ಬಸವ ಕಲ್ಯಾಣದ ಜನತೆಗೆ ಗೊತ್ತಾಗ್ತಾ ಇದೆ। ಯಾಕಂದರೆ ನಮ್ಮ ಬಸವ ಕಲ್ಯಾಣ ತಾಲೂಕಿನ ನರೇಗಾದ ಸಹಾಯಕ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಅವರ ವಿರುದ್ಧ ರಾಜಕೀಯ ಕುತಂತ್ರವನ್ನು ನಾವು ನಿನ್ನೆ ಕೆಡಿಪಿ ಮೀಟಿಂಗ್ ಆಗೋಕ್ಕಿಂತ ಮುಂಚೆ ಕೆಲವು ಬಸವ ಕಲ್ಯಾಣದ ರಾಜಕೀಯ ಮುಖಂಡರು ಮತ್ತು ನರೇಗಾ ಸಂಬಂಧ ಪಡದೇ ಇರುವಂತಹ ಕೆಲವು ನಾಯಕರು ಏನಪ್ಪ ಅಂತಂದ್ರೆ ಮಾನ್ಯ ನಮ್ಮ ಶಾಸಕರಿಗೆ ಏನಪ್ಪ ಅಂದ್ರೆ ದೂರು ಸಲ್ಲಿಸಿರುತ್ತಾರೆ। ಆ ದೂರಿನಲ್ಲಿ ಮಾನ್ಯ ನಮ್ಮ ಸಂತೋಷ್ ಚೌಹಾಣ್ ಅವರು ಏನಪ್ಪ ಅಂದರೆ ಅವ್ಯವಹಾರವನ್ನು ನಡೆಸ್ತಾ ಇದ್ದಾರೆ। ಕರೆಕ್ಟಾಗಿ ಏನಪ್ಪ ಅಂತಂದರೆ ಯಾವುದೇ ರೀತಿಯ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ, ಸುಳ್ಳು ಆರೋಪವನ್ನು ಪದೇ ಪದೇ ಏನಪ್ಪ ಅಂತಂದರೆ ಅವ್ರ ಮೇಲೆ ಬರ್ತಾ ಇದೆ। ಅದಕ್ಕಾಗಿ ಇವತ್ತು ಬಸವ ಕಲ್ಯಾಣದ ಎಲ್ಲ ನಮ್ಮ ಏನು ಒಕ್ಕೂಟಗಳಿದ್ದಾವೆ ಮತ್ತು ಸಂಘಟನೆಗಳಿದ್ದಾವೆ, ಆ ಎಲ್ಲ ಸಂಘಟನೆಗಳಿಗೆ ಕೂಡ ಏನಪ್ಪ ಅಂತಂದರೆ ಇವತ್ತು ನಾವು ನಮ್ಮ ಯುವ ಅವರ ಮುಖಾಂತರ ಮಾನ್ಯ ಆಯುಕ್ತರು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, MS ಬಿಲ್ಡಿಂಗ್ ಬೆಂಗಳೂರು ಇವರಿಗೆ, ಅದಾದ ನಂತರ ಮಾನ್ಯ ಅಪ್ಪರ್ ಮುಖ್ಯ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, MS ಬಿಲ್ಡಿಂಗ್ ಬೆಂಗಳೂರು ಇವರಿಗೆ, ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಇವರಿಗೆ ಏನಪ್ಪ ಅಂತಂದ್ರೆ ಎಲ್ಲ ಬಸವ ಕಲ್ಯಾಣದ ಸಂಘಟನೆಗಳು, ಒಕ್ಕೂಟಗಳ ಮುಖಂಡರು ಸೇರಿ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಮಾನ್ಯ ಯುವ ಅವರ ಮುಖಾಂತರ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ। ಈ ಮನವಿ ಪತ್ರದಲ್ಲಿ ನಾವು ಏನು ಈ ಸಂತೋಷ್ ಚೌಹಾಣ್ ಸರ್ ಅವರ ಬಗ್ಗೆ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅದರ ವಿವರಣವನ್ನು ನೀಡ್ತಾ ಇದ್ದೀವಿ, ಅದನ್ನು ನಾನು ಓದ್ತಾ ಇದ್ದೀನಿ। ವಿಷಯ ಏನಂತಂದರೆ, ಬಸವ ಕಲ್ಯಾಣ ತಾಲೂಕಾ ಪಂಚಾಯತ್ ಇಲಾಖೆಯ ನರೇಗಾ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಇವರಿಗೆ ಪದೇ ಪದೇ ಇವರ ವಿರುದ್ಧ ಉದ್ದೇಶಪೂರ್ವಕವಾಗಿ ವೈಯಕ್ತಿಕ ದ್ವೇಷ ಇಟ್ಟುಕೊಂಡು ರಾಜಕೀಯ ಪಕ್ಷಗಳಿಂದ ಸುಳ್ಳು ಆರೋಪ ಮಾಡಿ ಕಿರುಕುಳ ನೀಡುತ್ತಿರೋ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಸವ ಕಲ್ಯಾಣದ ತಾಲೂಕು ಪಂಚಾಯತ್ ಇಲಾಖೆಯ ನರೇಗಾ ಸಹಾಯಕ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಅವರು 2025-29ನೇ ಸಾಲಿನ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡಿದ್ದರಿಂದ ಇವರ ಆಯ್ಕೆ ಸಹಿಸದೆ ಇವರ ವಿರುದ್ಧ ಉದ್ದೇಶಪೂರ್ವಕವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಪದೇ ಪದೇ ಮಾಡುತ್ತಿದ್ದಾರೆ। ಅದೇ ರೀತಿಯಾಗಿ ಕೆಲವು ರಾಜಕೀಯ ಪಕ್ಷಗಳು ಹಾಗೂ ಸ್ವಹಿತಾಸಕ್ತಿಗಾಗಿ ನಡೆಸುತ್ತಿರುವ ಸಂಘಟನೆಗಳ ನಾಗರಿಕರು ಸೇರಿಕೊಂಡು ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಇವರಿಗೆ ಪದೇ ಪದೇ ಇವರ ವಿರುದ್ಧ ಉದ್ದೇಶಪೂರ್ವಕವಾಗಿ ವೈಯಕ್ತಿಕ ದ್ವೇಷ ಇಟ್ಟುಕೊಂಡು ಮೇಲಾಧಿಕಾರಿಗಳಿಗೆ ಹಾಗೂ ರಾಜಕೀಯ ಮುಖಂಡರಿಗೆ ಕುತಂತ್ರದಿಂದ ಕೂಡಿದ ಮನವಿ ಪತ್ರ ಸಲ್ಲಿಸುತ್ತಿದ್ದಾರೆ। ಇದರಿಂದ ಬಸವ ಕಲ್ಯಾಣ ತಾಲೂಕಿನಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತಿದೆ। ಶ್ರೀಯುತ ಸಂತೋಷ್ ಕುಮಾರ್ ಚೌಹಾಣ್ ಅವರು ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಆಗಿರುವುದರಿಂದ ಕೆಲವೊಂದು ಭ್ರಷ್ಟಾಚಾರಿಗಳಿಗೆ ಇದು ನುಂಗಲಾರದ ತುತ್ತಾಗಿದೆ। ಈ ರೀತಿಯ ಉದ್ದೇಶಪೂರ್ವಕ ದ್ವೇಷದ ರಾಜಕೀಯ ವಾತಾವರಣವನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ನಮ್ಮೆಲ್ಲರ ಹೊಣೆಯಾಗಿರುತ್ತದೆ। ಅಲ್ಲದೆ ಈಗಾಗಲೇ ಮನವಿ ಪತ್ರ ಸಲ್ಲಿಸಿದವರು ನರೇಗಾ ಯೋಜನೆಗೆ ಯಾವುದೇ ರೀತಿಯ ಸಂಬಂಧಿಸಿದ ಫಲಾನುಭವಿಗಳು ಮತ್ತು ಗುತ್ತಿಗೆದಾರರು ಆಗಿರುವುದಿಲ್ಲ। ಇದರಿಂದ ಈ ರೀತಿಯ ದ್ವೇಷ ಇಟ್ಟುಕೊಂಡು ಶ್ರೀ ಸಂತೋಷ್ ಕುಮಾರ್ ಚೌಹಾಣ್ ಅವರ ವರ್ಗಾವಣೆ ಸಲ್ಲಿಸಿರುವ ಮನವಿ ಪತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ। ಧನ್ಯವಾದ।